Passion of Christ is a Bible direction. Means there is nothing else in Bible. ಅವ್ರು ಹೇಳೋದೇನೆಂದ್ರೆ there is no other book you can compare, no other ಗ್ರಂಥ you can compare. ಯಾವ ಒಂದು ಗ್ರಂಥ ಆಗಲಿ, ನಿನ್ನ ದೈವಿಕ ಪುಸ್ತಕಗಳಾಗಲಿ ಬೈಬಲ್ ಜೊತೆಯಲ್ಲಿ ಕಂಪೇರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. Where he prayed in the hotel. So similarly, we see that there are some places, Moses prayed where? In the wilderness. When they were coming from Egypt, ಅವರು ಈಜಿಪ್ಟ್ ದೇಶದಿಂದ ಬರುವಾಗ ಅದನ್ನು ಆ ಅಡವಿಯಲ್ಲಿ ಪ್ರಾರ್ಥನೆ, ಎಷ್ಟು ಸರಿ ಪ್ರಾರ್ಥನೆ ಮಾಡಿದೆ. ಯಾಕಂದ್ರೆ ಈ ಜನ ಅಂತ ಮಾತುಗಳು ಹೋಗಿರಲಿಲ್ಲ. ಅಲ್ಲಿ ಇಂಥ ಒಳ್ಳೆ ಸೌತೆಕಾಯಿ ಸಿಗ್ತಾ ಇತ್ತು, ಬದನೆಕಾಯಿ ಸಿಗ್ತಾ ಇತ್ತು, ಈರುಳ್ಳಿ ಇತ್ತು, ಅದೇ ನೆನೆಸ್ತಾ ಇದ್ರು. ಸಾಧಾರಣ ಮನುಷ್ಯ ಯಾವಾಗ ಏನಾದರೂ ಅವನಿಗೆ ಕಷ್ಟ ಬಂದಾಗ ಹಿಂದೆ ಚೆನ್ನಾಗಿರೋದು ಒಳ್ಳೆಯದು ನೆನೆಸೋದು. ಅದರ ಉದ್ದೇಶ ಇಲ್ಲ, ನೋ ಫೋಕಸ್. 40 ದಿವಸದಲ್ಲಿ ಅವರು ಕಾನಾನಿಗೆ ಬರುವವರು ಎಷ್ಟು ವರ್ಷ ಆಯಿತು? 40 years ಆಯಿತು. ಬಿಕಾಸ್ ಆಫ್ ಡಿಸೊಬೀಡಿಯನ್ಸ್ ಆನ್ ದ ಪೀಪಲ್. ಗಾಡ್ ವಾಂಟೆಡ್ ಟು ಟೆಸ್ಟ್ ದೆಮ್. ಎಲೈಷಾ ಏನು ಮಾಡಿದ ಪ್ರಾರ್ಥನೆ? ಹಿ ಪ್ರೇಡ್ ಆನ್ ದ ಮೌಂಟನ್ ಟಾಪ್. ದಾನಿಯೇಲ್ ಮನೆಯಲ್ಲಿ he used to go, close the doors, kneel down and pray. ಯಾವಾಗ ಅವ್ರ ರಿಸ್ಟ್ರಿಕ್ಷನ್ ಇತ್ತು ಪ್ರಾರ್ಥನೆಗೆ, ಬರೀ ಆ ಅರಸನಿಗೆ ಆ ಮೂರ್ತಿಗೆ ಪ್ರಾರ್ಥನೆ ಮಾಡಬೇಕು. ಬಟ್ ಇವಾಗೆಲ್ಲ ಮಾಡೋದನ್ನು ಚಾಡಿ ಹೇಳ್ಬಿಟ್ಟು ಅವನಿಗೆ ಸಿನಿಮಾದ ಇದರಲ್ಲಿ ಹಾಕಿದ್ರು. ಬಟ್ ಗಾಡ್ ವಾಸ್ ವಿತ್ ಹಿಮ್, ಯು ಆರ್ ಸೇಫ್. ಆಮೇಲೆ ನೋಡ್ತೇವೆ ನೆಹೆಮಾಯ ಪ್ರೇಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅರಸನ ಪ್ರಸನ್ನತೆಯಲ್ಲಿ ಅವನು ಪ್ರಾರ್ಥನೆ ಮಾಡಿದ. ಆ ಕಂಪೌಂಡ್ ಕಟ್ಟಬೇಕು. he had to build. ಯಾಕಂದ್ರೆ ಆ ಉದ್ದೇಶ, ಆತನಲ್ಲಿ ಒಂದು ಉದ್ದೇಶ ಏನಿತ್ತು, ನಾನು ಹೋಗಬೇಕು, ಇದು ಕೆಡವಿ ಹಾಕಿದಂಥದ್ದನ್ನು ನಾನು ಕಟ್ಟಬೇಕು. ಸರಿ, ಸಂಡೇ ಸ್ಕೂಲ್ VBS ಆಗ್ತದೆ. VBSನಲ್ಲಿ ಮಕ್ಕಳಿಗೆ ಇನ್ಸ್ಪೆಕ್ಟರ್ ಬರ್ತಾರೆ, ಇನ್ಸ್ಪೆಕ್ಟರ್ ಬರ್ತಾರೆ, ಕಾಲ್ ಸಂಬಂಧ. ಅವಾಗ ಕೇಳಿದ್ರು, ಈ ಗೋಡೆಯನ್ನು ಯಾರು ಬೀಳಿಸಿದ್ರು? ಒಬ್ಬ ಹುಡುಗನ ಕೇಳಿದ್ರು, ನಾನು ಬೀಳಿಸಿಲ್ಲ ಸರ್. ಅಂದ ತಕ್ಷಣ ಟೀಚರ್ ಸರ್, ರವಿ ಒಳ್ಳೆ ಹುಡುಗ, ಸುಳ್ಳು ಹೇಳಲ್ಲ. ಟೀಚರ್ ಹೇಳೋದು, ರವಿ ಒಳ್ಳೆ ಹುಡುಗ, ಸುಳ್ಳು ಹೇಳಲ್ಲ, ಅವನು ಬೀಳಿಸಿಲ್ಲ, ನನಗೆ ಗ್ಯಾರಂಟಿ. ಆಯ್ತು, ಮಾಸ್ಟರ್ ಹತ್ರ ಸರ್, ಹುಡುಗನ ಕೇಳಿದ್ರೆ ಅವನು ಬೀಳಿಸಿಲ್ಲ ಅಂತಾನೆ, ಟೀಚರ್ ಕೇಳಿದ್ರೆ ಅವ್ನು ಸುಳ್ಳು ಹೇಳಲ್ಲ ಅಂತಾನೆ. ಏನು ಸರ್ ನೀವು VBS ನೀವೇನು ಪಾಠ ಮಾಡ್ತಾ ಇದ್ದೀರ? ಇಲ್ಲ, ನಾನು ಹಾಗಾದರೆ ಇದನ್ನು ಕರಿತೀನಿ, PC ಮೇಲೆ ಕಮಿಟಿ ಕರಿತೀನಿ. ಯಾಕಂದ್ರೆ ಲಾಸ್ ಅಂತ ಇದ್ದಾರೆ, ಗೋಡೆ ಬಿದ್ದಿದ್ದನ್ನು ಕಟ್ಟಬೇಕು. ತಲೆ ಪಾಸ್ಟರ್ ಅವನು, ಸಾರಿ, ಲೈಟರ್ ಸೈಡ್. They call for the PC, make the discussion, and then he says, my God, read the Bible. ದೇವರ ವಾಕ್ಯ ಓದದೇ ಇದ್ದರೆ ಅನೇಕ ಕನ್ಫ್ಯೂಷನ್ಗಳು ಆಗ್ತಾ ಇರ್ತದೆ ಜೀವನದಲ್ಲಿ. ಯಾಕಂದ್ರೆ there is nothing is secret in this. ಇದರಲ್ಲಿ ಇಲ್ಲದೆ ಇರುವಂಥದ್ದು ಏನೂ ಇಲ್ಲ. 66 ಪುಸ್ತಕ, 32,101 ವಚನಗಳು, 8,000 ಚಿಲ್ಲರೆ ಅಧ್ಯಾಯಗಳು, ಇವೆಲ್ಲವೂ ಕೊಟ್ಟಿದ್ದೆ ನಮ್ಗೆ ಓದೋದಕ್ಕಾಗಿ, ಬಾಯ್ಪಾಠ ಮಾಡೋದಕ್ಕಾಗಿ ಉಪಯೋಗಿಸಿದೆ. ಹಾಗಾದ್ರೆ ಅದನ್ನೇನು ಮಾಡಿದ ನೆಹೆಮಾಯ? ಅರಸನ ಪ್ರಸನ್ನತೆಯಲ್ಲಿ ಯೇಸು ಕ್ರಿಸ್ತನಲ್ಲಿ ಸಿನೆಗಾಗ್ ಅಲ್ಲ, ಟೆಂಪಲ್ ಅಲ್ಲ, ಮಂದಿರದಲ್ಲ, ಇಲ್ಲ, ಅಡಿಗೆ ಗೆತ್ಸೆಮನೆ ತೋಟದಲ್ಲಿ. ಡಿಸೈಪಲ್ಸ್ ಏನು ಮಾಡಿದ್ರು? ಡಿಸೈಪಲ್ಸ್ ಮೇಲ್ಕೊಂಡು ಅಪ್ಪರ್ ರೂಮ್. ದಟ್ಸ್ ವೈ ಯು ಗೆಟ್ ಎ ಮ್ಯಾಗ್ಝಿನ್ ಆಲ್ಸೋ ಅಪ್ಪರ್ ರೂಮ್. ಪೀಪಲ್ ಎವ್ರಿ ಮಂತ್. ಪೌಲನ ಎಲ್ಲಿ ಮಾಡಿದ? ಪೌಲನ ಎಲ್ಲಿ ಮಾಡಿದ? ದಮಸ್ಕದಲ್ಲಿ ಮಾಡಿದ್ನ ಅಥವಾ ಅಲ್ಲಿ ಕಣ್ಣರ ಬಂದ್ಮೇಲೆ ಮಾಡಿದ್ನ? ಸೆರೆಮನಿಯಲ್ಲಿ he prayed in the prison. Why I am telling you, there is no particular place you are walking in a market and pray. Go for morning walk and pray. You are in the college but not neglecting the teacher or teaching. If you have free time, pray. Wherever you are, there is no particular place. ಒಂದೇ ಸ್ಥಳದಲ್ಲಿ ನೀನು ಪ್ರಾರ್ಥನೆ ಮಾಡೋದು ಇಲ್ಲ ದೇವರ ವಾಕ್ಯದಲ್ಲಿ. ಹಾಗಿರುವಾಗ ಪೇತ್ರನು ಮಾಡಿದ್ದಲ್ಲಿ ಮನೆ ಮಾಡಿದ್ದೀನಿ. ಹಾಗೆ ನೋಡುವಾಗ ಅನ್ನ ಎಲ್ಲಿ ಮಾಡಿದ್ದು?
She prayed in heaven, the presence of God. After Jesus was crucified, he said, "It is finished." The veil of the temple was torn in two, then we could enter God's presence. ದೇವರಿಗೆ ಪ್ರಸನ್ನತೆಯಲ್ಲಿ ನಾವು ಹೋಗೋದಕ್ಕೆ ಅದೇ ಸಾಧ್ಯವಾಯಿತು. ಇಲ್ಲಿದ್ರೆ ಅಲ್ಲಿವರೆಗೂ ನೀವು ಪ್ರೀಸ್ಟ್ ಮುಖಾಂತರನೇ ಹೋಗಬೇಕು. ಯಾರು ಆ ಒಂದು ಪವಿತ್ರ ಸ್ಥಳದಲ್ಲಿ ಹೋಗೋದಕ್ಕೆ ನಿಮಗೆ ಪರವಾನಗಿ ಇರಲಿಲ್ಲ. ಹಾಗಿರುವಾಗ ನಾನು ಬೇರೆ. ಆದರೆ ಇದಕ್ಕೆ ಪ್ರಾರ್ಥನೆಗೆ ಸ್ವಲ್ಪ ವೈರಿಗಳಿದ್ದಾರೆ. ದೇರ್ ಆರ್ ಸಮ್ ಎನಿಮೀಸ್ ಫಾರ್ ಪ್ರೇಯರ್. ಹೂ ಆರ್ ದೇ? ಯಾರು ಪ್ರಾರ್ಥನೆಗೆ ವೈರಿ? ಸ್ಟ್ರೆಸ್, ಭಾಳ ತಲೆಭಾರ, ಚಿಂತೆ. ಆಮೇಲೆ ನಾವು ನೋಡ್ತೀವಿ ಏನು ಇನ್ನೊಂದು ಬೇಡದೆಲ್ಲ ಜಗತ್ತಿಂದೆಲ್ಲ ಭಾರವಿದ್ದಲ್ಲ. ಅಲ್ಲಿ ಹಾಗಾಯಿತು, ಆ ದೇಶದಲ್ಲಿ ಯುಕ್ರೇನ್ನಲ್ಲಿ ನೋಡಿ ರಷ್ಯಾ ಬಾಂಬ್ ಹಾಕಿದ್ರು, ಇಸ್ರೇಲರು ಹಮಾಸ್ ಮತ್ತು ಗಾಜಾನೇ ಆಯಿತು, ಟರ್ಕಿ ಸಿರಿಯಾದಲ್ಲಿ ಈ ಥರ. ಅದರಿಂದ ನೀವು ಪ್ರಾರ್ಥನೆ ಕಳ್ಕೊಳ್ತೀರಿ, ದೇವ್ರ ಸಂಬಂಧ ಕಳ್ಕೊಳ್ತೀರಿ. ಅದಾಗಲಿ ಅಲ್ಲಿ ದೇವರಿದ್ದಾನೆ, ಅದು ಮಾಡೋಕ್ಕೂ ದೇವರಿದ್ದಾನೆ. ನೀನು ಕೆಲಸ ಮಾಡು, ನೀನು ಪ್ರಾರ್ಥನೆ ಮಾಡಿ, ನೀನು ಆಶೀರ್ವಾದ ಪಡ್ಕೋ. ನೀನು ಇತರರಿಗೆ ಪ್ರಾರ್ಥನೆ ಮಾಡಿ ಅವ್ರಿಗೆ ಆಶೀರ್ವಾದ ಬರಲಿ ಅಂತ ಪ್ರಾರ್ಥನೆ ಮಾಡು, ಉಪವಾಸ ಮಾಡು. ಹಾಗಿರುವಾಗ ಆಮೇಲೆ ಅಫ್ಕೋರ್ಸ್ ಕಾಯಿಲೆಯಲ್ಲಿರುವಾಗ ಕೂಡ ಪ್ರಾರ್ಥನೆ ಮಾಡೋಕೆ ಆಗೋದಿಲ್ಲ. ಒಂದ್ಸಲ ಅಂಥ ಕಾಯಿಲೆಗಳು there is nothing, no disease will stop coming to. ನನ್ನ ಹೆಂಡತಿಗೆ the major surgery, brain surgery, after 6 neurosurgeons declined, then 1 neurosurgeon operated. In the operation theater, she had an encounter with God. She has a small testimony book. ಅಂದರೆ ನಾನೇ ಹೇಳಿದೆ, ಬರೀ ಜನರಿಗೆ ಪ್ರಯೋಜನ ಆಗೋದು. So that is also possible. During brain surgery also you can talk. God will listen to you. So that is more important. Amen. Busy schedule. ನನಗೆ ಇವತ್ತು ಈ ಮೀಟಿಂಗ್ ಇದೆ, ನಾಳೆ ಆ ಮೀಟಿಂಗ್ ಇದೆ, ನಾನು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತೇಳಿ we avoid praying. I don't know how many years Hannah prayed. Is it recorded? I don't remember. Sorry. But when we were children, ಅದು ಹೇಳಿ ನಾನು ಮುಗಿಸ್ತೇನೆ. ನನ್ನ ಆಂಟಿದೆ ಉದಾಹರಣೆ. ಮಕ್ಕಳಿರುವಾಗ ಗದಗ ಬೆಟ್ಟಗೇರಿ, ಗದಗ ಗದಗ ಬೆಟ್ಟಗೇರಿ ಅಂತ, ಗದಗಿನಲ್ಲೇ ಬೆಟ್ಟಗೇರಿ, ಅದು ನನ್ನ ತಾಯಿ ಸಂತು. ಕ್ರಿಸ್ಮಸ್ ಆಗಲಿ ಯಾವುದೇ ಫೆಸ್ಟಿವಲ್ ಆಗಲಿ ಅಲ್ಲಿ ಓಡೋಗ್ತಾ ಇದ್ವಿ. ಅಲ್ಲಿ ಒಂದು ಕ್ವಾರ್ಟರ್ಸ್ ಇತ್ತು, ರೈಲ್ವೆ ಕ್ವಾರ್ಟರ್ಸ್. ನಮ್ಮ ಅಂಕಲ್ ಟ್ರೈನ್ ಎಂಜಿನ್ ಡ್ರೈವರ್ ಆಗಿ ಹುಬ್ಳಿ ಟು ಸೋಲಾಪುರ. ಅವರ ಹೆಂಡತಿ ನಮ್ಮ ಆಂಟಿ ಹೆಸರು ಗ್ರೇಸ್ ಸ್ಪೀಕರ್ಸ್. ನಾವು ಚಿಕ್ಕ ಮಕ್ಕಳಿರುವಾಗ, ಯಾಕಂದ್ರೆ ಫಸ್ಟ್ ನಾವು ಬಂದಿದ್ದ ಬ್ಯಾಗ್ ಬಿಸಾಕಿ ಅವಳ ಮನೆ ಬರೋದು ಕ್ವಾರ್ಟರ್ಸ್. ಏನೋ ಗಲ್ಗಲ್, ರೋಸ್ ಪುಟ್ಟಿ, ಬೇಸನ್ ಲಾಡು, ಆಮೇಲೆ ಎಲ್ಲ ಮಾಡ್ತಾರೆ ಆ ಕ್ರಿಸ್ಮಸ್ ಟೈಮ್. ನಮ್ಗೆ ಗೊತ್ತು, ಹೋದ ತಕ್ಷಣ ಆಂಟಿ ಕೊಡ್ತಾರೆ ಅಂತ. ನಾನು, ನನ್ನ 3 ಅಕ್ಕಂದ್ರು, ನನ್ನ ಕಸಿನ್ಸ್ ಎಲ್ಲ ಹೋಗಿ ಅಲ್ಲಿ ಸಿಗ್ತಾರೆ. ಬನ್ನಿ ಮಕ್ಕಳು ಕಂಡು. ಸೊ ಶಿ ಮೇಕ್ ಅ ಸಿಟ್ ಆ್ಯಂಡ್ ಗಿವ್ ಎವ್ರಿಥಿಂಗ್. ಬಿಫೋರ್ ವಿ ಲೀವ್ ದ ಹೌಸ್ ಶಿಲ್ ಸೇ, ನನಗೋಸ್ಕರ ಪ್ರಾರ್ಥನೆ ಮಾಡಿ, ಮಕ್ಕಳಾಗಿ ಅಂತ. ಅಂಕಲ್ಗೋಸ್ಕರ ಪ್ರಾರ್ಥನೆ ಮಾಡಿ. ದಟ್ಸ್ ಆಲ್. ಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ ಸೇಮ್ ರಿಕ್ವೆಸ್ಟ್. ಹೈಸ್ಕೂಲಿಂದ ಕಾಲೇಜಿಗೆ ಬಂದು ಸೇಮ್ ರಿಕ್ವೆಸ್ಟ್. ಕಾಲೇಜಿಂದ ಬ್ಯಾಂಕ್ ಜಾಯಿನ್ ಸೇಮ್ ರಿಕ್ವೆಸ್ಟ್. ಒನ್ ಡೇ ನನ್ನ ಅಂಕಲ್ ವಾಸ್ ಗೋಯಿಂಗ್, ಇಲ್ಲಿಂದ ಹುಬ್ಳಿಯಿಂದ ಸೋಲಾಪುರ ಹೋಗುವಾಗ ಬಾಗಲಕೋಟೆ ಆದ್ಮೇಲೆ ಕಡ್ಲಿ ಬಂಡಿ ಅಂತ ಬರುತ್ತೆ, ಇಟ್ ಇಸ್ ಹಿಲ್ ಲಿಟಲ್. ಹಿಂಗೆ ಮೇಲೆ ಹೋಗುವಾಗ ಆಕ್ಸಿಡೆಂಟ್, ಟ್ರೈನ್ ಆಕ್ಸಿಡೆಂಟ್. ಇಟ್ ಸ್ಲಿಪ್, ಆಲ್ ದ ಬೋಗೀಸ್ ಫೆಲ್ ಎಕ್ಸೆಪ್ಟ್ ಇಂಜಿನ್. ಫೈರ್ಮನ್, ಅವೆಲ್ಲ ಸ್ಟೀಮ್ ಇಂಜಿನ್, ಯು ಹ್ಯಾವ್ ಟು ಪುಟ್ ದ ಕೋಲ್ ಇನ್ಸೈಡ್. ದ ಫೈರ್ಮನ್ ಕಮ್, ಸಾಹೇಬ್ರೆ ಅಟ್ಸ್ ಎಲ್ಲ ಬಿದ್ದೋಗಿದ್ರೆ ನೀವು ಇಲ್ಲಿ ನಿಂತಿರಲ್ಲ. He was holding the grave. He is not seeing left side, right side. He is just stuck there. But when he touched him, he said, "Here." Suddenly he said, "No, boat is doggy." Entire train has fallen. Not one person is injured. Also nobody died. That is still in the district office in Hubli. It is in the notice board. You know what was his word? Now, really ಕಾಣಿಸ್ತು. How many people would have prayed for him? Auntie were fasted and prayed. Already 24 years over.
ಯಾರಿಗಾದ್ರೂ ಮಕ್ಕಳು 24 ವರ್ಷ. That night, the accident night, uncle came home. ಮನೆಗೆ ಬಂದು ಅವ್ರು ರಿಕಗ್ನೈಸ್ ಆಗಲಿಲ್ಲ. ಯಾಕೆ ಬಂದು ರೇಸಿಮಾ ರೇಸಿ ಯಾರು ನಾನು ನಿನ್ನ ಗಂಡ. ಅಯ್ಯೋ, ಬಿಕಾಸ್ ಶಿ ಹಸ್ ಆಲ್ವೇಸ್ ರೇಸಿ ಕಮ್ ವೆರಿ ಗುಡ್ ಅಕಾರ್ಡಿಂಗ್ ಟು ಪ್ಲೇಯರ್. ಗೋ ಫಾರ್ ಕ್ಯಾರಲ್ ಸಿಂಗಿಂಗ್. ಒಂದು ಮನೆ ಆದ ತಕ್ಷಣ ಇನ್ನೊಂದು ಮನೆ ಹೋಗಿ ಇನ್ ಬಿಟ್ವೀನ್ ಪಾಕೆಟಲ್ಲಿ ಸ್ಮಾಲ್ ವಾಟರ್ ಅಗೇನ್ ಪ್ಲೇ. ವೆರಿ ಗುಡ್ ಮ್ಯೂಸಿಷಿಯನ್. ದಟ್ ನೈಟ್ ಏನಾಯ್ತು ನಿಮಗೆ? ಬಿಕಾಸ್ ಶಿ ವಾಸ್ ಸರ್ಪ್ರೈಸ್. ಗ್ರೇಸಿ ಮಾ ಅವಳಿಗೆ ಹೆವನ್ ಕೇಮ್ ಡೌನ್ ಫಾರ್ ಆಕ್ಸಿಡೆಂಟ್. ನಿಮಗೇನಾಗಿಲ್ಲ? ನನಗೇನಾಗಿಲ್ಲ, ಜನರಿಗೇನಾಗಿಲ್ಲ, ನನಗೆ ಬೆಳಕು ಕಾಣಿಸ್ತು. ಐ saw the light. Who is light? Jesus is the light. 24th years he conceived, got 2 boys. Now they have children. Their children are grown up. One studied in St. Joseph's. In the East Parade Church, you had a prayer of your city area council of the. I made him stand and then I shared this. That was on prayer. God can hear your prayers because George Miller prayed for 52 years for 5 people to convert. 3 converted immediately. One the few years, 10 years already. 2 boys of his friends' sons took 52 years for him to pray for them. And the deathbed, he heard that they both have accepted Christ. What a joy, my dear brothers and sisters. ನನ್ನ ಪ್ರಿಯ ಸಹೋದರ ಮಕ್ಕಳೇ, ಪ್ರಾರ್ಥನೆಗೆ ಬೆಲೆ ಕೊಡಿ, ಉಪವಾಸ ಪ್ರಾರ್ಥನೆ ಮಾಡಿ. ಹ್ಯಾವ್ ಒನ್ ಪರ್ಟಿಕ್ಯುಲರ್ ಡೇ ಇನ್ ಅ ವೀಕ್ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡೋದಾದ್ರೆ ದೇವರು ನಿಮ್ಮನ್ನು ಆಶೀರ್ವಾದ, ನಿಮ್ಮ ಮುಖಾಂತರ ಅನೇಕರಿಗೆ ಆಶೀರ್ವಾದ. ಇಟ್ ಇಸ್ ನಾಟ್ ಓನ್ಲಿ, ಐ ಆಮ್ ನಾಟ್ ಸೆಲ್ಫಿಶ್. ನಾನು ಪ್ರಾರ್ಥನೆ ಮಾಡೋದು ನನಗೋಸ್ಕರ ಮಾಡೋದಾದ್ರೆ ದೇವರಿಗೆ ಇಷ್ಟ. ಯು ಹ್ಯಾವ್ ಎವ್ರಿಥಿಂಗ್. ಮನೆ, ಹೆಂಡತಿ ಇದ್ದಾರೆ, ಮಗಳಿದ್ದಾರೆ, ಕಾರ್ ಇದೆ, ಫ್ರಿಡ್ಜ್ ಇದೆ. Pray for others who do not have anything. Whatever possible, help them. ಆಗಿರುವಾಗ ನನ್ನ ಪ್ರಿಯ ಸಹೋದರ ಸಹೋದರ, ಲೆಟ್ ಅಸ್ ಮೇಕ್ ಅ ಡಿಸಿಷನ್. ಒಂದು ವೇಳೆ, ಯಾಕಂದ್ರೆ ಪ್ರಾರ್ಥನೆ ದೇವರು ಕೇಳಬೇಕಾದ್ರೆ ನಾವೇನಾಗಿರ್ಬೇಕು? ಆತನಿಗೆ ಕನೆಕ್ಷನ್ ಇರಬೇಕು. ಯಾವ ಕನೆಕ್ಷನ್? ಆರ್ಗನೈಸೇಷನ್ ಮೆಂಬರ್ ಆಗಿರಬೇಕು, ಹಾಸ್ಪಿಟಲ್ ಕಮಿಟಿಗೆ ಇರಬೇಕು, ಅಥವಾ ಇಷ್ಟು ವರ್ಷ ಆಗಿರಬೇಕು, ಅಥವಾ ಪಾಸ್ಟರ್ ಮಗ ಆಗಿರಬೇಕು, ಅಥವಾ ಗಂಡ ಆಗಿರಬೇಕು. ನೋ, except Jesus Christ as your personal Savior, then only you have connection. If at all you are not connected, please ask forgiveness. ಪಾಪಕ್ಕೆ ಪಶ್ಚಾತ್ತಾಪಪಟ್ಟು, ಯೇಸುವೇ ನನ್ನ ಪಾಪವನ್ನು ಕ್ಷಮಿಸು, ನಿನ್ನ ಮಗನನ್ನಾಗಿ ನನ್ನ ಮಗಳನ್ನಾಗಿ ಸ್ವೀಕರಿಸು, ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಿದರೆ ಯೇಸು ನಿನ್ನನ್ನು ಮುಟ್ತಾನೆ, ನಿನಗೆ ರಕ್ಷಣೆ ಅನುಭವ ಆಗ್ತದೆ. ಆವಾಗ ನಿನ್ನ ಪ್ರಾರ್ಥನೆಗಳು ಡೈರೆಕ್ಟ್. ಇಲ್ಲಾಂದ್ರೆ ಪ್ರಾರ್ಥನೆ ಇಲ್ಲಿ ಈ ಕಟ್ಟಡದಿಂದ ಮೇಲೆ ಹೋಗಲ್ಲ. ಟೇಕ್ ಇಟ್ ಫ್ರಮ್ ಮೀ. If you are not committed to Christ and you pray, that will not be done. He wants everybody. That is why it is a response. I am not telling that you are not accepted. I am telling you, you have to lead people by prayer. There may be many testimonies. Nana auntie is 24 years old. ಬೇರೆಯವರು ಇನ್ನೂ ಜಾಸ್ತಿ ಇರಬಹುದು. Or many very adventurous way. That is different. ಯಾಕೆ ಹೇಳ್ತೀನಿ ಅಂದರೆ, ಮನುಷ್ಯನು ದೇವರನ್ನು ಕಂಡುಕೊಂಡು ಪ್ರಾರ್ಥನೆ ಮಾಡುವಾಗ ದೇವರಿಗೆ ಮೆಚ್ಚುಗೆ ಆಗುವಂಥ ಮಗಳು ಆಗ್ತೀರಾ, ದೇವರು ಆಶೀರ್ವದಿಸ್ತಾನೆ. ನಮ್ಮ ಒಂದು ಪ್ರಾರ್ಥನೆ ಉದ್ದೇಶ ಏನಂದರೆ, ದೇವರು ನಿಮ್ಮ ಸಭೆಯನ್ನು ಆಶೀರ್ವದಿಸಿ, ನಿಮ್ಮನ್ನು ಆಶೀರ್ವದಿಸಲಿ, ಸಭಾ ಪಾಲಕರನ್ನು ಆಶೀರ್ವದಿಸಿ, ಸಭಾಪಾಲಕ ಸಮಿತಿ, ಯವನಸ್ಥರ ಕೂಟ, ಮಹಿಳೆಯರ ಕೂಟ, ಸಂಡೇ ಸ್ಕೂಲ್, ಟೀಚರ್ಸ್ ಎಲ್ಲರನ್ನೂ ಆಶೀರ್ವದಿಸಲಿ ಎಂಬುದಾಗಿ ನಮ್ಮ ಆಸೆ. ಆ್ಯಂಡ್ ನೌ ಇಟ್ ಸ್ಟಾರ್ಟ್ಸ್. ಯಾಕಂದರೆ ಇಷ್ಟು ವರ್ಷ ನಾನು ಭಾರತ ಚರ್ಚಿಗೆ ಪ್ರಾರ್ಥನೆ ಮಾಡಿದ್ದೀನಿ. Many churches I had done because it was a lapse of over 20 more years. Now it starts. Every morning and evening when we sit for prayer, we will be praying for all of you, and Pastor Ma, and everybody, including sister. May God bless this prayer. ಮಹಾಪುರುಷದ ಪ್ರೀತಿಯ ಮತಾಂಧರಾಗಿದ್ದರೆ ಉದಾಹರಣೆಗಳನ್ನು ಮಾತ್ರ ಅದನ್ನು ಮಾತು ಕೇಳಿಕೊಂಡು ಉಪವಾಸ ಮಾಡಿ ನೀನು ಮೆಚ್ಚಿ ಅನೇಕರು